ಇನ್ನು ಪರಪನಗ್ರಹಾರ ಜೈಲಿನಲ್ಲಿ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರಾಗೃಹ ಡಿಜಿಪಿ ಎಚ್.ಎನ್. ಸತ್ಯನಾರಾಯಣ ರಾವ್ ಅವರನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ. ಆದರೆ ಯಾವುದೇ ಸ್ಥಳವನ್ನ ನಿಗದಿ ಮಾಡದಲೇ ವರ್ಗಾವಣೆಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ಈ ತಿಂಗಳಂತ್ಯಕ್ಕೆ ಸತ್ಯನಾರಾಯಣ ರಾವ್ ಅವರು ನಿವೃತ್ತಿ ಹೊಂದಬೇಕಾಗಿತ್ತು. ನಿವೃತ್ತರಾಗೋಕೆ ಕೆಲವೇ ದಿನಗಳು ಬಾಕಿ ಇರುವ ಸಮಯದಲ್ಲೇ ಸತ್ಯನಾರಾಯಣ ರಾವ್ ಅವರನ್ನ ವರ್ಗಾವಣೆಗೊಳಿಸಲಾಗಿದೆ. ಜೈಲಿನಲ್ಲಿ ಅವ್ಯವಹಾರ ಬಯಲಿಗೆಳೆದಿದ್ದ ಡಿಐಜಿ ರೂಪಾ ಅವರನ್ನ ಕೂಡ ವರ್ಗಾವಣೆ ನಡೆಸಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ, ರೂಪಾ ಹಾಗೆ ಸತ್ಯನಾರಾಯಣ ರಾವ್ ನಡುವೆ ವಾಗ್ವಾದ ಕೂಡ ನಡೆದಿತ್ತು. ಕಾರಾಗೃಹ ಇಲಾಖೆಯಿಂದ ಇಬ್ಬರು ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ, ಪ್ರಬಲವಾಗಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಿದ್ದು ಲಾ ಅಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ರಾಜ್ಯ ಸರ್ಕಾರದ ಈ ಒಂದು ಆಡಳಿತಾವಧಿಯಲ್ಲಿ ಅಂತ ಹೇಳಿ. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಇದೀಗ ವರ್ಗಾವಣೆ ಪರ್ವವನ್ನ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರೋದು, ಅದರಲ್ಲೂ ಕೂಡ ರೂಪಾ ಅವರನ್ನ ವರ್ಗಾವಣೆ ಮಾಡಿರೋದು, ಏನ್ ಹೇಳ್ತೀರಿ? ಈಗ ಕರ್ನಾಟಕ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಈ ಭ್ರಷ್ಟರನ್ನ, ಅವ್ಯವಹಾರ ತಡೆಯೋರ್ನ, ಅವ್ರ ಜೊತೆಗೆ ಬೆಂಬಲ ಕೊಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕಲ್ಪನೆ ಕೂಡ ಇಲ್ಲ. ರೂಪಾ ಅವರು ಪರಪರ ಆಗ್ರಹದಲ್ಲಿ ನಡೆದಂತ ಅವ್ಯವಹಾರಗಳನ್ನ ಹೊರಗೆ ಬಯಲಿಗೆ ಎಳೆದಿದ್ದಕ್ಕೋಸ್ಕರ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒಂದೇ ಉದ್ದೇಶಕ್ಕೆ ಅವ್ರ ಜೊತೆಗೆ ಇನ್ನೊಂದು 4 ಜನಕ್ಕೆ ಮಾಡಿಕೊಟ್ರು. ಇದು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನಂತ ಪ್ರಾಮಾಣಿಕ ಅಧಿಕಾರಿಗಳ ಬಗ್ಗೆ, ಅವ್ಯವಹಾರವನ್ನ ಬಯಲು ಮಾಡಂತ ಅಧಿಕಾರಿಗಳ ಬಗ್ಗೆ ಈ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಯಾರು ಭ್ರಷ್ಟರಿದ್ದಾರೆ, ಯಾರು ಅವ್ಯವಹಾರ ಮಾಡ್ಕೊಂಡಿರ್ತಾರೆ ಅಂತವ್ರಿಗೇನೆ ಇವ್ರು ಬೆಂಬಲ ಕೊಟ್ಕೊತಾ ಬಂದಿದ್ದಾರೆ. ನೀವು ಗಮನಿಸಿರ್ಬೋದು, ಅನೇಕ ಅಂಶಗಳನ್ನ ನಾನು ಉದಾಹರಣೆ ಸಮೇತ ಕೊಡಬಲ್ಲೆ. ಈಗ ಮುಖ್ಯಮಂತ್ರಿ ನಾನು ಒಂದ್ ಮಾತ್ರ ಹೇಳ್ತೀನಿ, ಅವ್ರು ಯಾವಾಗಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಬಡತನದ ಒಂದು ವ್ಯವಸ್ಥೆನೆ ಮುಂದುವರಿಸ್ತಾರೆ. ಈಗ ನಾವು ಯಾವ ಮಾತು ಹೇಳಿದ್ರು ಕೇಳಲ್ಲ ಅವರು. ಯಾವ್ದು ಈಗ ಇಲ್ಲಿ ತನಕ ಮಾಡಿದ ತಪ್ಪುಗಳು ಸಾಕಾಗಿದೆ. ಈ ರೂಪಾ ಮೇಡಮ್ ಅವ್ರನ್ನ ನೀವು ಟ್ರಾನ್ಸ್ಫರ್ ಮಾಡಿರೋದು ಇಡೀ ಕರ್ನಾಟಕ ರಾಜ್ಯದ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ತಪ್ಪಾಗಿದೆ. ಇಮ್ಮಿಡಿಯೇಟ್ ಆಗಿ ಅವರ ವರ್ಗಾವಣೆಯನ್ನು ಕ್ಯಾನ್ಸಲ್ ಮಾಡಬೇಕು, ಅಲ್ಲೇ ಮುಂದುವರಿಸಬೇಕು ನಾನು ಒತ್ತಾಯ ಮಾಡ್ತೇನೆ. ಜೊತೆಗೆ ಮೆಗಾರಿಕ್ ಅವರನ್ನ ಕೂಡ ಟ್ರಾನ್ಸ್ಫರ್ ಮಾಡಿರೋದು, ಹಾಗೆ ಎಂ.ಎನ್. ರೆಡ್ಡಿ ಅವರನ್ನ ಕೂಡ ಟ್ರಾನ್ಸ್ಫರ್ ಮಾಡಿರೋದು, ಎಲ್ಲೋ ಒಂದ್ ಕಡೆ ದಕ್ಷಿಣ ಕನ್ನಡ ಗಲಭೆಗೂ ಕೂಡ ಈ ಒಂದು ನಡೆ ಸರ್ಕಾರದ್ದು ಸಮರ್ಥನೀಯ ಅನ್ಸುತ್ತಾ ನಿಮ್ಗೆ ಅಂತ ಹೇಳಿ? ನಾನು ಹೇಳ್ತೀನಲ್ಲ, ಯಾವ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಬೇಡ. ಇವರಿಗೆ ಯಾರು ಅಪ್ರಾಮಾಣಿಕರಿದ್ದಾರೆ, ಯಾರು ಅವ್ಯವಹಾರ ಮಾಡ್ತಾರೆ, ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಕೊಂಡಿರ್ತಾರೆ, ಇವ್ರ ಜೊತೆಗೆ ಯಾರು ಹಿಂದೆ ಮುಂದೆ ಓಡಾಡ್ಕೊಂತಿರ್ತಾರೆ, ಇವ್ರ ಮಂತ್ರಿಗಳು, ಅವ್ರ ಚೇಲೆಗಳು ಯಾರಿರ್ತಾರೆ ಅಂತವ್ರನ್ನ ಬೆಂಬಲ ಮಾಡ್ಕೊಂತ ಹೋಗ್ತಾರೆ ಅಂತ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಇವತ್ತು ರಾಜ್ಯದಲ್ಲಿ ಆಗೋಗಿದೆ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇವತ್ತು ಈ ವರ್ಗಾವಣೆ ಕೂಡ ಕಾಣುತ್ತೆ. ಈಗಲೂ ಅದಕ್ಕೋಸ್ಕರ ನಾನು ಹೇಳ್ತೇನೆ, ಇದನ್ನೆಲ್ಲ ತಕ್ಷಣ ಕ್ಯಾನ್ಸಲ್ ಮಾಡಬೇಕು, ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ಬೆಂಬಲ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ ನಾನು. ಅಲ್ಲ, ಜನಕ್ಕೆ ಗೊತ್ತಾಗುತ್ತೆ ಅಥವಾ ಪ್ರಶ್ನೆ ಮಾಡ್ತಾರೆ ಅನ್ನೋದು ಕೂಡ ಗಮನಕ್ಕೆ ಬರ್ದಲೇ ಈ ರೀತಿಯ ನಡೆಯನ್ನ ಇಡ್ತಿದ್ದಾರಾ ಸಿಎಂ ಆಗಿರಬಹುದು? ನೀವು ಹೇಳೋದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋದ ನಾನು ಬಂಡತನ ಕೇಳಿದಿದ್ದಾರೆ ಅಂತ ಇನ್ನೇನು ಇದನ್ನ ಯಾವ ಪದ ಬಳಸಲಿ ಹೇಳಿ? ಇಂಥ ವಿಚಿತ್ರವಾದ ಮುಖ್ಯಮಂತ್ರಿ, ಇಂಥ ವಿಚಿತ್ರವಾದ ಸರ್ಕಾರ ನಾನು ಎಂದೂ ನೋಡಿರ್ಲಿಲ್ಲ. ಜನಗಳ ಭಯ ಇಲ್ಲ, ಯಾರ್ದು ಭಯ ಇಲ್ಲ, ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡೆಸ್ಲಿ ನೋಡೋಣ, ಜನ ನಡೆಸ್ತಾರ ನಡೆಸ್ಲಿ. ರೈಟ್ ಸರ್, ಧನ್ಯವಾದ ಟಿವಿ9 ಜೊತೆ ಮಾತನಾಡಿದಕ್ಕೆ. ಇದು ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಅವರ ಮಾತು. ಒಂದ್ ರೀತಿಯಲ್ಲಿ ಬಂಡತನದ ನಿರ್ಧಾರಗಳನ್ನ ರಾಜ್ಯ ಸರ್ಕಾರ ಕೈಗೊಳ್ತಿರೋದು ಜನರ ಕಣ್ಣಿಗೆ ಇವೆಲ್ಲವೂ ಕೂಡ ಬೀಳ್ತಾ ಇದೆ. ಹಾಗೆ ಜನರು ಮುಂದಿನ ಚುನಾವಣೆಯಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ನೀಡ್ತಾರೆ. ಯಾಕಂತಂದ್ರೆ ಎಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೋ ಅವರನ್ನ ಈ ರೀತಿಯಲ್ಲಿ ವರ್ಗಾವಣೆ ಮಾಡುವುದು ಸರ್ಕಾರದ ನಡೆ ಯಾವ ರೀತಿ ಇದೆ, ಸರ್ಕಾರದ ಒಂದು ಸಿದ್ಧಾಂತ ಯಾವ ರೀತಿ ಇದೆ ಅನ್ನೋದನ್ನ, ಸರ್ಕಾರ ನಡೆಸ್ತಿರುವವರ ಸಿದ್ಧಾಂತ ಯಾವ ರೀತಿ ಇದೆ ಅನ್ನೋದನ್ನ ಸಾರಿ ಹೇಳುತ್ತೆ. ಹೀಗಾಗಿ ರೂಪಾರಂತಹ ಪ್ರಾಮಾಣಿಕ ಅಧಿಕಾರಿಯನ್ನ ವರ್ಗಾವಣೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಒಂದು ಸರ್ಕಾರದ ನಡೆ ನಿಜಕ್ಕೂ ಕೂಡ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡೋದು ತಿಳಿತಿಲ್ಲ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ.